ಟ್ರಂಪ್ ಹೇಳಿಕೆ ಬಳಿಕವೂ ನಿಲ್ಲಿಲ್ಲ ಇರಾನ್ ಹಾಗೆ ಇಸ್ರೇಲ್ನ ಸಂಘರ್ಷ. ಆಟ ಇನ್ನೂ ಮುಗಿದಿಲ್ಲ. ಖಮನೈ ಆಪ್ತನ ಹೇಳಿಕೆ ಇದು. ಆಟ ಇನ್ನೂ ಮುಗಿದಿಲ್ಲ ಅಂತ. ಇರಾನ್ ಬಳಿ ಇದೆ ಸಾಕಷ್ಟು ಯುರೇನಿಯಂ. ಪರಮಾಣು ಬಾಂಬ್ ತಯಾರಿಕೆಗೆ ಬೇಕಾದಷ್ಟು ಯುರೇನಿಯಂ ಇದೆ. ಆಟ ಇನ್ನೂ ಮುಗಿದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪರಮಾಣು ಬಾಂಬ್ ತಯಾರಿಸುವುದಾಗಿ ಇರಾನ್ ಮಾಹಿತಿ ನೀಡಿದೆ. ಅಣು ಸ್ಥಾವರಗಳನ್ನ ಪುನರಾರಂಭಿಸುವ ಬಗ್ಗೆ ಕಾರ್ಯಾಚರಣೆಯನ್ನ ನಡೆಸುವುದಾಗಿ ಹೇಳಿರುವಂತದ್ದು. ಟ್ರಂಪ್ ಹೇಳಿಕೆಯ ಬಳಿಕವೂ ಇರಾನ್ ಇಸ್ರೇಲ್ ಸಂಘರ್ಷ ನಿಂತಿಲ್ಲ. ಆಟ ಇನ್ನೂ ಮುಗಿದಿಲ್ಲ ಅಂತ ಖಮನೈ ಆಪ್ತ ಹೇಳಿಕೆ ಕೊಟ್ಟಿರುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಇರಾನ್ ಬಳಿ ಇದೆ ಸಾಕಷ್ಟು ಯುರೇನಿಯಂ ಅಂತ ಹೇಳಿರುವಂಥದ್ದು. ಪರಮಾಣು ಬಾಂಬ್ ತಯಾರಿಕೆಗೆ ಬೇಕಾಗುವಷ್ಟು ಯುರೇನಿಯಂ ನಮ್ಮ ಬಳಿ ಇದೆ. ಪರಮಾಣು ಬಾಂಬ್ ತಯಾರಿಸುವುದಾಗಿ ಇರಾನ್ ಮಾಹಿತಿಯನ್ನು ನೀಡಿರುವಂಥದ್ದು. ಅಣು ಸ್ಥಾವರಗಳನ್ನು ಪುನರಾರಂಭಿಸುವ ಬಗ್ಗೆ ಕಾರ್ಯಾಚರಣೆಯನ್ನ ನಡೆಸೋದಾಗಿ ಇರಾನ್ ಮತ್ತೆ ಹೇಳಿದೆ. ಇದರಿಂದಾಗಿ ಈ ಒಂದು ಸಂಘರ್ಷ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು ಟ್ರಂಪ್ ಹೇಳಿಕೆಯ ಬಳಿಕವೂ ಕೂಡ ಇದು ಇಲ್ಲಿಗೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಈಗಾಗಲೇ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಹೇಳಿರುವಂಥದ್ದು ಶಾಂತಿಯ ಮಾತುಕತೆಯನ್ನು ನಡೆಸೋದಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿದ್ರು. ಆದರೆ ಇದೆಲ್ಲ ಆದರೂ ಕೂಡ ಇವತ್ತು ಕೂಡ ಒಂದಷ್ಟು ದಾಳಿಗಳಾಗಿರುವಂಥದ್ದು. ಅದರಿಂದಾಗಿ ಈ ಒಂದು ಅಮೆರಿಕ ಅಧ್ಯಕ್ಷರ ಮಾತೇನಿದೆ ಅದಕ್ಕೆ ಅಲ್ಲಿ ಬೆಲೆ ಸಿಗ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆಯಾದರೆ, ಮುಂದೆ ಏನಾಗುತ್ತೆ ಅನ್ನೋ ಒಂದು ಆತಂಕ ಕೂಡ ಅಲ್ಲಿನ ಜನತೆಯಲ್ಲಿ ಸಾಕಷ್ಟು ಇರುವಂಥದ್ದು. ಇದು ಕೇವಲ ಆ ಭಾಗದ ಜನ ಮಾತ್ರ ಅಲ್ಲ, ದೇಶದ ಜನ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಆರ್ಥಿಕತೆಯ ಮೇಲೆ ಹೊಡೆತ ಬಿಡುವಂತಹ ಘಟನೆ ಇದು. ಅದರಿಂದಾಗಿ ಇಡೀ ಪ್ರಪಂಚ ಆತಂಕದಿಂದಲೇ ಈ ಒಂದು ವಿಚಾರವನ್ನು ಸದ್ಯಕ್ಕೆ ನೋಡ್ತಾ ಇರುವಂಥದ್ದು.